ಹಲ್ಲೆಲೂಯಾ. ಓಕೆ, ನಾನು ಕಳೆದ 3 ವಾರದಿಂದ ನಾನು ಒಂದೇ ಅಂಶದ ಬಗ್ಗೆ ಮಾತನಾಡ್ತಿದ್ದೆ. ಯಾವ ಅಂಶದ ಮಾತಾಡ್ತಾ ಇದ್ದೆ? ಶು ಅನ್ಬೇಡ್ರಿ, ಕನಸುಗಳ ಬಗ್ಗೆ. ಹಲ್ಲೆಲೂಯಾ. ಕನಸುಗಳ ಬಗ್ಗೆ. ಕನಸುಗಳು ಏನು ಮಾಡ್ತವೆ, ಕನಸುಗಳಿಂದ ಏನಾಗ್ತತೆ, ಕನಸುಗಳು ಯಾರ್ಯಾರಿಗೆ ಏನು ಕೊಟ್ಟಿದೆ ಎಂಬುದಾಗಿ ನಾನು ಅನೇಕ ವಿಷಯವನ್ನು ಮಾತಾಡಿದ್ದೇನೆ. ನೋಡ್ತೇವೆ ಕನಸುಗಳು ಅವ್ರಿಗೆ ಏನೇನು ಮಾಡಿದೆ ಎಂಬುದಾಗಿ. ಒಬ್ಬ ಸ್ವತಂತ್ರ ವ್ಯಕ್ತಿಗೆ ಕನಸು ಅವನಿಗೆ ಧೈರ್ಯ ಕೊಡ್ತು. ಒಬ್ಬ ಸ್ವತಂತ್ರ ವ್ಯಕ್ತಿಗೆ ಮಾರ್ಗದರ್ಶನವಾಯ್ತು. ಒಬ್ಬ ನೋಡ್ತೀವಿ, ಒಬ್ಬ ತನ್ನ ಜೀವಿತದಲ್ಲಿ ನನಗೆ ಆಗದೆ, ನನಗೆ ಮಕ್ಕಳೇ ಆಗಲ್ಲ ಎಂಬುದಾಗಿ ಇವತ್ತು ವ್ಯಕ್ತಿಗೆ ಮಕ್ಕಳಾಗುವ ದಾರಿ ತೋರಿಸ್ತು. ನೋಡ್ತೇವೆ ಕನಸು ಒಬ್ಬ ವ್ಯಕ್ತಿಯ ಜೀವಿತವನ್ನು ಅದು ಬಲಪಡಿಸಿದ ಮೇಲೆ ಕೆತ್ತಿತ್ತು. ಹಲ್ಲೆಲೂಯಾ. ದೇವರು ಮಾತಾಡುವಂಥ ಒಂದು ವಿಧಾನದಲ್ಲಿ ಯಾವುದಂತ? ಕನಸು ಒಂದು ವಿಧಾನ. ಕನಸು ಒಂದು ವಿಧಾನ. ಒಂದು ವಿಧಾನದಲ್ಲಿ ದೇವರು ಕನಸಿನ ಮೂಲಕ ನಮ್ಮನ್ನ ಉಪಯೋಗಿಸ್ತಾನೆ. ಕನಸಿನ ಮೂಲಕ ದೇವರು ನಮ್ಮ ಸಂಗಡ ಕೂಡ ಮಾತನಾಡ್ತಾನೆ. ನೋಡ್ತೇವೆ ಈ ದಿನ ನಾವು ಕಲೀಲಿಕ್ಕೆ ಹೋಗುವಂತರಾಗಿರೋಣ. ನೋಡ್ತೇವೆ ಕನಸಿನ ಮೂಲಕ ಆಶೀರ್ವಾದ. ಒಂದು ಕನಸಿನ ಮೂಲಕ ಆಶೀರ್ವಾದ ಏನಪ್ಪ ಇದೆ? ದಾನಿಯೇಲ ಬರೆದ ಪುಸ್ತಕ 2ನೇ ಅಧ್ಯಾಯ 1ರಿಂದ 3 ವಚನಗಳು. ದಾನಿಯೇಲ ಬರೆದ ಪುಸ್ತಕ 2ನೇ ಅಧ್ಯಾಯ 1 ಸಾಕು. ಇಲ್ಲಿ ವಾಕ್ಯದಲ್ಲಿ ನೋಡಿದಾದ್ರಾಗ ನಾವು ಈ ದಿನ ದಾನಿಯೇಲ ಬರೆದ ಪುಸ್ತಕವನ್ನು ನಾವು ಕೆಲವು ವಿಷಯ ಧ್ಯಾನಿಸೋಣ. ಪೂರ್ತಿ ಪುಸ್ತಕ ನಮ್ಮ ಕೈಯಿಂದ ಆಗಲ್ಲ, ಆದಷ್ಟು ಸ್ವಲ್ಪ ಕಾಲ, ಒಂದು 7 ಅಧ್ಯಾಯಗಳವರೆಗೆ ಕೆಲವು ವಿಷಯಗಳನ್ನು ಅದನ್ನು ಧ್ಯಾನಿಸಿ ನಾವು ಓದುವಂತರಾಗಿರೋಣ. ನೋಡ್ತೇವೆ ದಾನಿಯೇಲ ಪುಸ್ತಕದಲ್ಲಿ ಒಟ್ಟು 3 ಕನಸುಗಳಿವೆ. ದಾನಿಯೇಲ ಪುಸ್ತಕದಲ್ಲಿ ಎಷ್ಟು ಕನಸುಗಳಿವೆ? ಒಟ್ಟು 3 ಕನಸುಗಳಿವೆ. ಇಡೀ ಸಂಪೂರ್ಣ ಬೈಬಲಲ್ಲಿ 21 ಕನಸುಗಳಿವೆ. ಸಂಪೂರ್ಣ ಬೈಬಲ್, ಹೋಲ್ ಬೈಬಲಲ್ಲಿ 21 ಕನಸುಗಳಿವೆ. ಹೊಸ ಒಡಂಬಡಿಕೆಯಲ್ಲಿ ಒಬ್ಬರಿಗೆ ಮಾತ್ರ ಕನಸು ಕಂಡಿತ್ತು. ಯಾರು ಗೊತ್ತಾ? ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇರುವಂತ ಯೋಸೇಫನಿಗೆ ಮಾತ್ರ ಕನಸು ಕಾಣ್ತು ಪ್ರೇರೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ 20 ಜನ ಕನಸುಗಳು ಕಂಡಿದ್ದಾರೆ. 20 ಜನ ಕನಸುಗಳನ್ನು ಕಂಡಿದ್ದಾರೆ ಪ್ರೇರೆ. ನೋಡುತ್ತೇವೆ ಆಗ 20 ಜನರ ಬಗ್ಗೆ ಹೇಳ್ಕೊಂತ ಹೋದ್ರಾಗಿನ ಬೇರೆ ಬೇರೆ ವಿಧಾನಗಳಿವೆ. ಆದರೆ 20 ಜನರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಒಟ್ಟು ಕನಸುಗಳು 21 ಕನಸುಗಳಿವೆ ಬೈಬಲಲ್ಲಿ. ಆದಿಕಾಂಡದಲ್ಲಿಯೇ, ಕೇವಲ ಆದಿಕಾಂಡದಲ್ಲಿಯೇ 10 ಕನಸುಗಳಿವೆ. ಆದಿಕಾಂಡದಲ್ಲಿ ಅಬ್ರಾಮನ ಕನಸು ಕಂಡ, ನೋಡ್ತೇವೆ ಯೋಸೇಫನ ಕನಸು ಕಂಡ, ಯಾಕೋಬನು ಕನಸು ಕಂಡ. 3 ಕನಸುಗಳು ಕಾಣ್ತಾರೆ. ನೋಡ್ತೇವೆ ಇನ್ನೊಬ್ಬ ರಾಜನು ಕೂಡ ಕನಸು ಕಾಣ್ತಾನೆ. ಒಟ್ಟು 10 ಕನಸುಗಳು ಆದಿಕಾಂಡದಲ್ಲಿವೆ. ನೋಡ್ತೇವೆ ದಾನಿಯೇಲ ಪುಸ್ತಕದಲ್ಲಿ 3 ಕನಸುಗಳು. ನೋಡ್ತೇವೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 1 ಕನಸು, ಅರಸುಗಳ ಪುಸ್ತಕದಲ್ಲಿ ಸೊಲೊಮೋನನಿಗೆ 1 ಕನಸು ಕಾಣ್ತದೆ. ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡಿದಾದ್ರಾಗಿನ ಅಲ್ಲಿ 1 ಕನಸಿದೆ ಪ್ರಿಯರು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಅಲ್ಲಿ ಒಬ್ಬ ನ್ಯಾಯಾಧಿಪತಿಗೆ ಕನಸು ಕಾಣ್ತಾರೆ. ನಮ್ಮ ದೇವರು ಕನಸುಗಳ ಮೂಲಕ ಮಾತನಾಡುವ ದೇವರು ಎಂಬುದಾಗಿ ಇವು ದಿಕ್ಸೂಚಿಗಳು. ಇವು ದಿಕ್ಸೂಚಿಗಳು. ಒಟ್ಟು 21 ಕನಸುಗಳು ಬೈಬಲಲ್ಲಿ ಇವೆ. ಆ ಕನಸುಗಳು ಒಬ್ಬೊಬ್ಬರ ಹತ್ರ ಒಂದೊಂದು ವಿಧವಾಗಿವೆ. ಯಾವ ಕನಸಾಗಲಿ ಯಾರನ್ನು ಶಪಿಸಿಲ್ಲ, ಯಾವ ಕನಸಲ್ಲ ಯಾರಿಗೆ ಅವು ಟೀಕಿಸಿಲ್ಲ. ಎಲ್ಲ ಕನಸುಗಳು ಪ್ರತಿಯೊಬ್ಬರನ್ನು ಒಂದು ವಿಧವಾಗಿ ಅವು ಮಾತನಾಡಿ
ಆದರೆ ನಾವು ಈ ಸಮಯದಲ್ಲಿ ನೋಡಿಕೊಳ್ಳುವಂಥ ಕನಸು ನೆಬೂಕದ್ನೆಚ್ಚರನ ಕನಸು. ನೆಬೂಕದ್ನೆಚ್ಚರನು ಆ ದಾನಿಯೇಲ ಬರೆದ ಪುಸ್ತಕ 2ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಹೇಳ್ತತೆ ನೋಡ್ತೇವೆ. ರಾಜನಾದ ನೆಬೂಕದ್ನೆಚ್ಚರನು ನೆಬೂಕದ್ನೆಚ್ಚರನು ತನ್ನ ಆಳ್ವಿಕೆಯ 2ನೆಯ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. ನೆಬೂಕದ್ನೆಚ್ಚರನು ಕನಸು ಕಂಡು ಅವನು ಗಲಿಬಿಲಿ ಆಗ್ತಾ ಇದ್ದಾನ. ಏನಪ್ಪ ಈ ಕನಸು, ಎಂತ ಕನಸಾಗಿರಬಹುದು? ಹೇಳಲಿಕ್ಕೆ ದಾನಿಯೇಲ ಬರೆದ ಪುಸ್ತಕ 4ನೇ ಅಧ್ಯಾಯ 8ನೇ ವಚನ ಓದ್ರಿ. ಯಾರು ಕನಸಿನ ಅರ್ಥ ವಿವರಿಸಲಿಕ್ಕೆ ಸಾಧ್ಯ? ಪರಿಶುದ್ಧ ದೇವರುಗಳ ಆತ್ಮ ಉಳ್ಳವನು ಆದ ದಾನಿಯೇಲನು ಕಟ್ಟಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಹೀಗೆ ತಿಳಿಸಿದ. ಅಂದ್ರೆ ಇಲ್ಲಿ ವಾಕ್ಯ ನೋಡ್ತೇವೆ, ಕನಸುಗಳನ್ನು ವಿವರಿಸಲಿಕ್ಕೆ ಯಾರಿಗೆ ಸಾಧ್ಯ ಗೊತ್ತಾ? ದೇವರ ಪರಿಶುದ್ಧ ಆತ್ಮನ್ನು ಹೊಂದಿಕೊಂಡವರು ಮಾತ್ರವೇ ಆ ಕನಸಿನ ಅರ್ಥವನ್ನು ವಿವರಿಸಲಿಕ್ಕೆ ಸಾಧ್ಯ. 1ನೇ ಕೊರಿಂಥಿ 12ನೇ ಅಧ್ಯಾಯ 10ನೇ ವಚನ ಓದ್ರಿ. 1ನೇ ಕೊರಿಂಥಿ 12ನೇ ಅಧ್ಯಾಯ 10ನೇ ವಚನ. 1 Corinthians chapter 12 verse 10. 1 ಕೊರಿಂಥಿ, ಒಬ್ಬನಿಗೆ ಮಹತ್ವವನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆ ವರವು, ಸತ್ಯಾರ್ಥಗಳನ್ನು ವಿವೇಚಿಸುವ ವರವು. ಸಾಕು. ಒಬ್ಬನಿಗೆ ಯಾವ ವ್ಯಕ್ತಿ ಪರಿಶುದ್ಧಾತ್ಮನ ಹೊಂದಿಕೊಳ್ಳುತ್ತಾನೋ ಅವನು ಸತ್ಯಾರ್ಥಗಳನ್ನು ವಿವರಿಸ್ತಾನೆ. ಯಾವ ಒಬ್ಬ ವ್ಯಕ್ತಿ ಪರಿಶುದ್ಧಾತ್ಮನ ಹೊಂದಿಕೊಳ್ತಾನೋ ಅವನು ಸತ್ಯಾರ್ಥಗಳನ್ನು ಕನಸುಗಳನ್ನು ವಿವರಿಸಿ ಹೇಳಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಯಾರು ಸಿಕ್ಕರೆ ಅವ್ರು ಕನಸುಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಯಾರು ಸಿಕ್ಕರೆ ಅವರು ದೇವರ ದರ್ಶನಗಳಾಗಿ ಬಯಲುಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸಿಕ್ಕರೆ ಅವರು ಕನಸುಗಳನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತೇವೆ 2ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆಗಿನ ಅಲ್ಲಿ ನೆಬೂಕದ್ನೆಚ್ಚರನಿಗೆ ಗಲಿಬಿಲಿ ಆಯ್ತ. ಅವನು ಭಯಪಟ್ಬಿಟ್ಟ. ಎಂತ ಕನಸಪ್ಪ, ಈ ಕನಸು ಅರ್ಥ ತಿಳ್ಕೊಳ್ಬೇಕು ಎಂಬುದಾಗಿ ಅವನೊಂದು ಏನಾಯ್ತು ಗೊತ್ತಾ, ಅವನಲ್ಲಿ ಆಸಕ್ತಿ ಬಂತು. ಆದರೆ ಯಾರ ಕೈಯಿಂದಲೂ ಕೂಡ ಕನಸು ತೀರಿಸ್ಲಿಕ್ಕಾಗಲಿಲ್ಲ. ಯಾರ ಕೈಯಿಂದ ಕೂಡ ಕನಸು ತೀರಿಸ್ಲಿಕ್ಕಾಗಲಿಲ್ಲ. ನೋಡುತ್ತೇವೆ, ಮಂತ್ರವಾದಿಗಳು ಬಂದರು, ಮಾಟಗಾರರು ಬಂದರು, ನೋಡುತ್ತೇವೆ ಕಣಿ ಹೇಳುವಂಥವ್ರು ಬಂದರು, ಶಕನ ನೋಡುವಂಥವ್ರು ಬಂದರು, ಯಾರ ಕೈಯಿಂದ ಆಗಲಿಲ್ಲ. ಅನೇಕ ಈ ದಿನಗಳು ನೋಡ್ತೇವೆ, ದೇವರುಗಳು ಶಕನ ನೋಡ್ತಿರ್ತಾರೆ. ಶಕುನ ಅನೇಕ ದೇವರುಗಳು ಕೂಡ ಇವತ್ತು ಶಕನ ನೋಡ್ತಿರ್ತಾರೆ. ಅವರ ಕೈಯಿಂದ ಕೂಡ ಆಗಲ್ಲ. ಆದರೆ ಯಾರ ಕೈಯಿಂದ ಆಗ್ತದೆ ಗೊತ್ತಾ? ಪರಿಶುದ್ಧ ದೇವರುಗಳ ಆತ್ಮವನ್ನು ಹೊಂದಿರುವಂತ ವ್ಯಕ್ತಿ. ಪರಿಶುದ್ಧ ದೇವರುಗಳು ಯಾರ್ರೀ? ತಂದೆ, ಮಗ, ಪರಿಶುದ್ಧ ಆತ್ಮ, ಮೂವರು ತ್ರಿಯೇಕ ದೇವರ ಆತ್ಮವನ್ನು ಹೊಂದಿಕೊಳ್ಳುವಂಥ ವ್ಯಕ್ತಿ ಮಾತ್ರವೇ ಏನಾದರೂ ವಿವರಿಸಲಿಕ್ಕೆ ಸಾಧ್ಯ, ಏನಾದರೂ ಪ್ರವಚನ ಮಾಡಲಿಕ್ಕೆ ಸಾಧ್ಯ, ಏನಾದರೂ ಅದ್ಭುತಗಳು ಮಾಡಲಿಕ್ಕೆ. ಹಲ್ಲೆಲೂಯ. ಅಪೊಸ್ತಲ ಕೃತ್ಯಗಳಲ್ಲಿ ಒಬ್ಬನಿದ್ದಾನೆ. ಅವನು ಏನ್ ಮಾಡ್ತಾನೆ ಗೊತ್ತಾ? ಪೌಲ ಶಿಷ್ಯರು ಯೇಸು ಕೇಳ್ತಾನ, ಅಯ್ಯ ನೀನು ಅದ್ಭುತ ಮಾಡ್ತಿದ್ರಲ್ಲ, ನೀವು ಸೂಚಕಗಳು ಮಾಡ್ತಿದ್ರಲ್ಲ, ನಾನು ಕೂಡ ಸೂಚಕಗಳು ಮಾಡಬೇಕು, ನಾನು ಕೂಡ ಅದ್ಭುತಗಳು ಮಾಡಬೇಕು, ನನಗೆ ಕೂಡ ಆ ಶಕ್ತಿ ಬೇಕು, ನನಗೆ ಕೊಡ್ತೀರಾ ಅಂತಂದಾಗ ಅಂತಾರ,
ವಾಕ್ಯದ ಬೆಲೆ ಬಿಟ್ಟಿದೆ. ನಿನಗೆ ಯಾಕೆ ಈ ಆತ್ಮ ತಂದಾಗ ನಾನು ಕೂಡ ಇಂಥ ಅದ್ಭುತಗಳು ಮಾಡಬೇಕು, ನಾನು ಕೂಡ ಇಂಥ ಮಹತ್ಕಾರಗಳು ಮಾಡಬೇಕು, ನಾನು ಕೂಡ ಇಂಥ ಸೂಚಕಗಳು ಜರಗಬೇಕು, ನಾನು ಕೂಡ ಇನ್ನೊಬ್ಬರ ಕೈಯ ಮೇಲೆ ನನ್ನ ತಲೆಯಿಡುವಾಗ ಅವರು ಅದ್ಭುತಗಳು ಹೊಂದಿಕೊಳ್ಳಬೇಕು ಎಂಬುದಾಗಿ ಅವನು ಕೇಳ್ತಾನ. ನಾನೆಲ್ಲ ಆಸ್ತಿಯನ್ನು ನಿಮಗೆ ಕೊಡ್ತೀನಿ, ಆ ಶಕ್ತಿಯಲ್ಲಿ ಕೊಡ್ರಿ ಸಾಕಂತ ಕೇಳ್ತಾನೆ. ನನಗೆ ಇದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. ದೇವರ ಅಭಿಷೇಕವನ್ನು, ದೇವರ ಒಂದು ಪವಿತ್ರಾತ್ಮನ ವರವನ್ನು ಕೊಂಡುಕೊಳ್ಳೋದಲ್ಲ, ಅದನ್ನು ಹೊಂದಿಕೊಳ್ಳೋದು. ಹಲ್ಲೆಲೂಯ. ಕೊಂಡುಕೊಂಡ್ರೆ ಬರೋದಲ್ಲ ರೀ, ಕೊಂಡುಕೊಂಡ್ರೆ ಬರಂಗಿಲ್ಲ. ಇವತ್ತು ನೋಡ್ತೇವೆ, ಇವತ್ತು ದೇವರ ಆತ್ಮನು ಅನೇಕರ ಜೀವಿತಗಳಲ್ಲಿ ಪರಿಶುದ್ಧ ಆತ್ಮನ ಹೊಂದಿಕೊಳ್ತಾ ಇದ್ದಾನ. ಯಾಕೆ ಗೊತ್ತಾ? ನೋಡ್ತೇವೆ, ದೇವರ ಆತ್ಮನನ್ನು ಅವ್ರು ಇಟ್ಟುಕೊಂಡು ಅವರು ತಮ್ಮ ದೇವ್ರು ಕೊಟ್ಟಂತ ವರವನ್ನು ಅಸಡೆ ಮಾಡ್ತಿದಾರ. ಅವ್ರು ಅಸಡೆ ಮಾಡ್ತಿದಾರ. ದೇವ್ರು ಕೊಟ್ಟಂತ ವರ, ಪ್ರತಿಯೊಬ್ಬನಿಗೆ ಒಂದೊಂದು ವರ ಕೊಟ್ಟಿದ್ದಾನೆ. ಆ ವರಗಳನ್ನು ಯಾವನು ತನ್ನ ಜೀವಿತದಲ್ಲಿ ಅದನ್ನು ಸ್ವಾಮಿ ನನಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಪ್ಪ, ಇದು ಕೇವಲ ನಿನ್ನ ರಾಜ್ಯಕ್ಕಾಗಿ ನಾನು ಉಪಯೋಗ ಮಾಡ್ತೇನೆ ಎಂಬುದಾಗಿ ಮುಂದೆ ಬರ್ತಾನೋ ಅವನು ದೇವರು ಬಲವಾಗಿ ಉಪಯೋಗಿಸ್ತಾನೆ. ಹಲ್ಲೆಲೂಯ. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 17ನೇ ವಚನ. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 11 ವರ್ಸ್ 17. ಅರಣ್ಯಕಾಂಡ 11:17. ನಾನು ಅಲ್ಲಿ ಇಳಿದು ಬಂದು ನಿನ್ನ ಸಂಗಡ ಮಾತನಾಡುವೆನು, ಅದಲ್ಲದೆ ನಾನು ನಿನಗೆ ಅನುಗ್ರಹಿಸುವ ಆತ್ಮೀಯ ವರಗಳಲ್ಲಿ ಕೆಲವನ್ನು ಅವರಿಗೆ ಯಾರಿಗಂತ? ಮೋಶೆ ಸಂಗಡ ದೇವರು ಮಾತಾಡ್ತದೇನೆ, ನಾನು ಬರ್ತೇನೆ, ನಾನು ಬಂದು ನಿನಗೆ ವರ ಕೊಡ್ತೇನೆ, ಅವರು ಕೂಡ ವರ ಕೊಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರಿಗೂ ಕೊಡ್ತೇನೆ ವರ ದೇವರು. ಎಲ್ಲರಲ್ಲಿ ವರಗಳು ಇವೆ. ಇವತ್ತು ನಾವು ಇಲ್ಲಿ ಇಷ್ಟು ಜನ ಕೂತಿದ್ದೇವೆ, 30 ಜನ ಹತ್ತತ್ರ. ಇವತ್ತು ನಮ್ಮೆಲ್ಲರಲ್ಲಿ ಕೂಡ ಒಂದೊಂದು ವರ ಇದೆ. ಹಲ್ಲೆಲೂಯ. ನಿನ್ನಲ್ಲಿ ವರ ಇಲ್ಲದ್ರೆ ನಾನು ನೀನೇ ಶಾಪಗ್ರಸ್ತ ಆಗ್ತೀನಿ. ನನ್ನಲ್ಲಿ ಏನಿಲ್ಲ, ನನ್ನಲ್ಲಿ ವರ ಇಲ್ಲದ್ರೆ ನೀನೇ ಶಾಪಗ್ರಸ್ತ. ಯಾಕೆ ಗೊತ್ತಾ? ದೇವರು ಉಚಿತವಾಗಿ ಕೊಟ್ಟಿದ್ದಾನೆ. ಉಚಿತವಾಗಿ ಕೊಂಡುಕೊಂಡಿದ್ದೀಯಾ? ಉಚಿತವಾಗಿ ಅದೇನು ಮಾಡ್ಬೇಕು? ಉಪಯೋಗ ನಾವು. ಕೆಲವು ಜನರಿಗೆ ಹೆಂಗೆ ಗೊತ್ತಾ? ಪುರುಷರಿಗೆ ಬಂದರೆ ಅದರ ಬೆಲೆ ಗೊತ್ತಾಗಲ್ಲ. ಕೆಲವು ಜನಕ್ಕೆ ಪುರುಷರಿಗೆ ಬಂದರೆ ಬೆಲೆ ಉಪಯೋಗಿಸುವ ವಿಧಾನ ಆಯ್ತಲ್ಲ, ಬಹಳ ಪ್ರಾಮುಖ್ಯವಾದ. ದೇವ್ರೇ, ನನಗೆ ಕೊಟ್ಟಿದ್ಯಪ್ಪ, ಒಂದು ವರ ಕೊಟ್ಟಿದ್ಯಾ ಸ್ವಾಮಿ, ಸಾಕಪ್ಪ, ಅದರಿಂದಲೇ ನಿನ್ನ ಸೇವೆ ಮಾಡಲಿಕ್ಕೆ ಸಹಾಯ ಮಾಡು, ಅದರಿಂದಲೇ ನಿನ್ನ ರಾಜ್ಯವನ್ನು ಕಟ್ಟಕ್ಕೆ ಸಹಾಯ ಮಾಡು. ಯಾಕೆ ಕೊಟ್ಟಿದ್ದ ಗೊತ್ತಾ ವರ? ಆ ವರ ಕೊಟ್ಟಿದ್ದ ಉದ್ದೇಶ ಏನು ಗೊತ್ತಾ? ದೇವರು ಮಹಿಮೆ ಹೊಂದಬೇಕೆಂಬುದಾಗಿ. ಅದನ್ನ ತಗೊಂಡು ಮಣ್ಣಲ್ಲಿ ಬಚ್ಚಿಡೋಕ್ಕೋಸ್ಕರ ಅಲ್ಲ, ಭೂಮಿಯಲ್ಲಿ ಅಗಿದು ಅದನ್ನು ಭೂಮಿಯಲ್ಲಿ ಬಚ್ಚಿಡೋಕ್ಕೋಸ್ಕರ ಅಲ್ಲ, ಆತನ ನಾಮ ಮಹಿಮೆಗೋಸ್ಕರ ಅದು ಉಪಯೋಗವಾಗಬೇಕು. ಆತ ನಾಮ ಮಹಿಮೆಗೋಸ್ಕರ. ಯಾವ ವರ ದೇವರು ಕೊಟ್ಟಿದ್ದಾನಲ್ಲ ಆ ವರ ಗೊತ್ತು. ಕನಸುಗಳ ವರ ಕೆಲವರು ನೋಡುತ್ತೇವೆ, ಕೆಲವರು ಕೊಟ್ಟಿದ್ದಾನೆ ಸತ್ಯ ಸತ್ಯಾರ್ಥ ತಿಳಿಸುವಂತ ವರ. ದಾನಿಯೇಲನಿಗೆ ದೇವರು ಆ ಸತ್ಯ ಸತ್ಯಾರ್ಥ ತಿಳಿಸುವಂತ ವರ ಕೊಟ್ಟಿದ್ದಾನೆ. ನೋಡುತ್ತೇವೆ, ಯಾವಾಗ ಆ ಒಂದು ನೆಬೂಕದ್ನೆಚ್ಚರನಿಗೆ ಕನಸು ಬರ್ತತ್ತು, ನೆಬೂಕದ್ನೆಚ್ಚರ ಗಲಿಬಿಲಾಗ್ಬಿಟ್ಟ, ಎಲ್ಲರೂ ಕಳಿಸಿ ಕೇಳ್ತಾನ, ಬರಪ್ಪ ನಾನು ಕನಸಿನ ಅರ್ಥ ತಿಳಿಸ್ತೇನೆ. ಯಾರು ಆ ಕನಸು ಅರ್ಥ ತಿಳಿಸಕ್ಕಾಗಲಿಲ್ಲ. 2ನೇ ಅಧ್ಯಾಯ ದಾನಿಯೇಲ ಬರೆದ ಪುಸ್ತಕ ನೋಡ್ತೇವೆ, 31ರಿಂದ 33ವರೆಗೆ ಓದ್ರಿ. ಎರಡನೇ ಅಧ್ಯಾಯ ದಾನಿಯೇಲ ಬರೆದ ಪುಸ್ತಕ. ಸಾಕು, ಸ್ವಲ್ಪ ಹಿಂದಕ್ಕೆ ಹೋಗೋಣ. 18ನೇ ವಚನ ಓದ್ರಿ. 17-18 ವಚನ. 2ನೇ ಅಧ್ಯಾಯ 17-18 ವಚನ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ್, ಅಜರ್ಯ,
ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನ ಬೇಡಿಕೊಳ್ಳೆಂದನು. ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ ಸ್ತುತಿಸಿದನು. ಸಾಕು, ನೋಡ್ತೇವೆ ಪ್ರೇರೆ. ಇಲ್ಲಿ ವಾಕ್ಯದಲ್ಲಿ ನೋಡುವಾಗ 20 ವಚನ, ಜ್ಞಾನ ತ್ರಾಣಗಳು ಆತನವುಗಳೇ, ಜ್ಞಾನ ತ್ರಾಣಗಳು ಆತನವುಗಳೇ. ಒಂದು ರಹಸ್ಯವನ್ನು ಬಯಲುಪಡಿಸ್ತಾ ಇದ್ದಾನ, ಒಂದು ರಹಸ್ಯವನ್ನು. ಒಬ್ಬ ವ್ಯಕ್ತಿ ಬಳ್ಳಾರಿಯಲ್ಲಿ ಗುಗ್ರೇಟಲ್ಲಿದ್ದಾನೆ. ಗುಗ್ರೇಟಿಯಲ್ಲಿ ಆತನ ಕೊಡಪಾನ ವ್ಯಾಪಾರ ಮಾಡ್ತಾನೆ. ಆತನ ಹೆಸರು ಆನಂದ್ ಎಂಬುದಾಗಿ. ಆತನ ಮಿಕ್ಸಿ ಬಾಟ್ಲ ಅವೆಲ್ಲ ರಿಪೇರಿ ಮಾಡ್ಕೊಂಡು ಬರ್ತಾನೆ. ಆತ ಮೊದಲು ಜೋಯಿಷ ಕೆಲಸ ಮಾಡ್ತಿದ್ದು. ಜೋಯಿಷ ಕೆಲಸ ಮಾಡುವಾಗ ಆತನು ಅದೊಂದು ಪುಸ್ತಕ ತಗೊಂಡು, ಕಣಿ ಪುಸ್ತಕ ತಗೊಂಡು ಓದಿರ್ತಾರಂತ. ಆ ಪುಸ್ತಕ ತಗೊಂಡು ಅದು ನಂತರ ಆತನ ಜೀವಿತದಲ್ಲಿ ಭಾಳ ಕಷ್ಟ ಬಂದವು. ಯೇಸು ಅಂತ ತಿಳ್ಕೊಂಡ, ಯಾವುದಾದ್ರು ರೂಪದಲ್ಲಿ ಯೇಸು ತಿಳ್ಕೊಂಡು ಆತ ಇದು ಮಾಡ್ತಿದ್ದ. ಒಂದು ದಿವಸ ಯೂತ್ ಕ್ಯಾಂಪ್ಗೆ ಅದು ಬಂದ ಸಮಯದಲ್ಲಿ ಒಬ್ಬ ಸೇವಕನನ್ನು ಆ ವ್ಯಕ್ತಿ ಬಳಿಕ ಪರಿಚಯ ಮಾಡಕ್ಕೆ ಬಂದರು. ಪರಿಚಯ ಮಾಡಕ್ಕೆ ಬಂದಾಗ ಆ ಸೇವಕನ ಒಂದು ಬಲಿಹೆತ್ತಗಳೆಲ್ಲ ಬಿಚ್ಚೂರಾಗ್ಬಿಟ್ಟು ಹೇಳಿದಾಗ ತನ್ನ ಇದು ನಂಗೆ ದೇವ್ರು ತಿಳಿಸಿದ್ದಲ್ಲ, ಈ ಸೈತಾನ್ ತಿಳಿಸಿದ್ದು. ನಂತರ ದೇವ್ರು ತಿಳಿಸಿದ್ದು ಹೇಳ್ದ, ಹೆಂಗೆ ಗೊತ್ತಾ, ನೀನು ಈ ಬಲಿಹಿತನ ಬಿಟ್ಟರೆ ದೇವರು ಬಲವಾಗಿ ಉಪಯೋಗವಾಗ್ತಾನೆ. ದೇವರು ನಿನ್ನನ್ನು ಬಲವಾಗಿ ಉಪಯೋಗಿಸ್ತಾನ, ಒಂದು ಆಯುಧವಾಗ್ಲಿಕ್ಕೆ ನಿಮ್ಗೆ ಸಾಧ್ಯಕ್ಕೆ ಸಾಧ್ಯ. ಆದರೆ ಅವನು ವಾಕ್ಯ, ಆ ವ್ಯಕ್ತಿ ಪ್ರವಾದನೆ ಕೇಳಿದ ವ್ಯಕ್ತಿ ಸರಿಯಾಗಿದ್ದಾಗಲೇ ಇವತ್ತೇ ಕೂಡ ಅವನ ಮೇಲೆ ಕೆದ್ದೋಕ್ಕಾಗ್ತದೆ. ಒಂದು ಹೇಳ್ತೀನಿ, ದೇವರ ಸಮ್ಮುಖದಲ್ಲಿ ದಾನಿಯೇಲ ಹೋಗಿ ಪ್ರಾರ್ಥನೆ ಮಾಡ್ತಾನ. ಏನಂತ ಹೇಳ್ತಾನ, ನಾವು ಬನ್ನಿ ಪ್ರಾರ್ಥನೆ ಮಾಡೋಣ, ಬನ್ನಿ ಪ್ರಾರ್ಥಿಸೋಣ. ನಾವು ಏನಾಗತ್ತಾ ನೋಡ್ತೀವಿ, ಇತರ ವಿದ್ವಾಂಸರಿಗಿಂತ ನಾವು ವಿಭಿನ್ನಕರವಾಗಿರ್ಬೇಕು, ಇತರ ಜನರಿಗಿಂತ ನಾವು ವಿಭಿನ್ನಕರವಾಗಿರ್ಬೇಕು. ವಿಭಿನ್ನತೆಯಲ್ಲಿ ನಾವು ಹೋಗ್ಬೇಕಾದ್ರೆ ಏನು ಗೊತ್ತಾ, ಕರ್ತನ ಕೃಪೆಗೋಸ್ಕರ ನಾವು ಬೇಡಿಕೊಳ್ಳೋಣ. ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನ ಬೇಡಿಕೊಳ್ಳೋಣ ಎಂದನು. ಅವನು ಹೋಗಿ ದೇವ್ರನ್ನ ಬೇಡಿದನು. ದೇವ್ರನ್ನ ಬೇಡಿದಾಗ ದೇವರು ಅದನ್ನು ಬಯಲುಪಡಿಸಿದನು. ಪ್ರಿಯರೇ, ಸ್ವಪ್ನದಲ್ಲಿ, ಕನಸಿನಲ್ಲಿ ಅದನ್ನು ಬಯಲುಪಡಿಸಿದ ನಂತರ ನೋಡ್ತೇವೆ 31-32 ವರ್ಷದಲ್ಲಿ ಬಂದು ಹೇಳ್ತಾನೆ, ಅರಸನಾದ ನೆಬೂಕದ್ನೆಚ್ಚರನೇ, ನೀನು ಕಂಡ ಕನಸಿದು, ನೀನು ಕಂಡ ಕನಸಿದು, ಅದರ ಅರ್ಥ ಇದು, ಅದು ಈಗ ಆಗ್ತತೆ, ಇದು ಖಂಡಿತ ಹಾಗೆ ಆಗ್ತತೆ ಎಂಬುದಾಗಿ ನೋಡ್ತೇವೆ. ಆ ಕನಸಿನ ಅರ್ಥವನ್ನು ವಿವರಿಸಿದ್ರಿಂದ ದಾನಿಯೇಲ ಏನಾದ ಗೊತ್ತಾ, 47ನೇ ವಚನ ಓದ್ರಿ. ಅದೇ ಅಧ್ಯಾಯ 47ನೇ ವಚನ, 47-48. ಅವನ ಮಾತಿಗೆ ಪ್ರತ್ಯುತ್ತರವಾಗಿ ನಿನ್ನ ಏನಂತ ಅಲ್ಲಿ ನೋಡ್ತೇವೆ. ಯಾರ ಮಹಿಮಂತದಾರ, ಯಾರ ಮಹಿಮಂತಿರೋದಲ್ಲಿ? ದಾನಿಯೇಲ, ದೇವರು. ಎರಡನೇದು ದೊಡ್ಡ ಸ್ಥಿತಿಗೆ ತಂದು ನೋಡ್ರಿ, ಒಂದು ದೇವರನ್ನ ಮಹಿಮೆಪಡಿಸಿದ. ಯಾರು? ದೇವರನ್ನ ಅರಿಯದ ನೆಬೂಕದ್ನೆಚ್ಚರ ರಾಜನು, ದೇವರನ್ನು ತಿಳಿಯದ ನೆಬೂಕದ್ನೆಚ್ಚರನು ದೇವ್ರ ಮಹಿಮೆಪಡಿಸಿದ. ನಿನ್ನ ದೇವರೇ ರಾಜಾದಿರಾಜ, ನಿನ್ನ ದೇವರೇ ಸರ್ವಶಕ್ತನು, ನಿನ್ನ ದೇವರೇ ದೇವಾದಿ ದೇವನೇ ಎಂಬುದ. ದೇವರುಗಳಿಗೆ, ನಮ್ಮ ದೇವರು ದೇವರುಗಳಿಗೆ ದೇವರು, ನಮ್ಮ ದೇವರು ದೇವರುಗಳಿಗೆ ದೇವ್ರಿ. ನಾವು ದೇವರು ಅಲ್ಲದಕ್ಕೆ ನಾವು ಕೆಲವು ಸಾರಿ ನಾವು ಪೂಜೆ ಮಾಡ್ತೀವಿ. ದೇವರು ಅಲ್ಲದವುಗಳಿಗೆ ನಾವು ಅಡ್ಡ ಬೀಳ್ತೀವಿ. ದೇವರು ಅಲ್ಲದವುಗಳಿಗೆ ನಾವು ಹೋಗಿ ನಾವು ನಮಸ್ಕಾರ ಮಾಡ್ತೀವಿ. ದೇವರುಗಳಿಗೆ ದೇವರು ಆಗಿರುವ ಆತನಿಗೆ ನಾವು ಎಷ್ಟು ನಮನ ಸಲ್ಲಿಸ್ಬೇಕು. ಒಬ್ಬ ಅನ್ಯನ ಹೇಳ್ತಾ ಇದ್ದಾನೆ, ನಿನ್ನ ದೇವರೇ, ನನ್ನ ದೇವರಿಗಿಂತ ದೊಡ್ಡ ದೇವರು ನಿನ್ನ ದೇವರೇ ಅಂತ. ನನ್ನ ದೇವರಿಗಿಂತ
ಸಭೆ ಸುತ್ತಮುತ್ತ ಕೆಲವು ಜನ ಹೇಳ್ತಿರ್ತಾರ, ಯಪ್ಪ ಆತನ ದೊಡ್ಡ ದೇವ್ರಪ್ಪ, ಹತ್ತತ್ರ ಬರಕ್ಕೆ ನಮ್ಮ ಕೈಯಿಂದ ಆಗಲ್ಲಪ್ಪ ಅಂತ ಆತ ಬೆಂಕಿ ಅಂತ ದೇವ್ರಪ್ಪ. ಆ ಬೆಂಕಿಯನ್ನು ಅನುಭವಿಸಿದವರು ಅನ್ಯರು ಹೇಳ್ತಾರೆ, ಆದ್ರೆ ಆ ಬೆಂಕಿಯನ್ನು ಅನುಭವಿಸಿದವರು ಕೆಲಸ ಹೇಳ್ತಾರ, ಆರಿ ಹೋದ ಕೆಟ್ಟದಂತ ಇರ್ತಾರೆ, ಆರಿ ಹೋದ ಒಂದು ಇದಿಲಿ ಅಂತ ಇರ್ತಾರೆ. ಇಲ್ಲಿ ನೋಡ್ತೇವೆ, ಒಂದು ದೇವರ ಸಮ್ಮುಖದಲ್ಲಿ ದಾನಿಯೇಲನ ಪ್ರಾರ್ಥಿಸುವಾಗ ಅವನಿಗೆ ಕನಸಿನ ಅರ್ಥವನ್ನು ತಿಳಿಸುತ್ತ ವರ ದೇವ್ರು ಕೊಟ್ಟ. ಮತ್ತೆ ಅಲ್ಲಿ ನೋಡ್ತೇವೆ ದೇವರು ಮಹಿಮಂದದ. ಮೂರದಾಗಿ ದಾನಿಯೇಲ ಕೂಡ ಉನ್ನತ ಸ್ಥಾನಕ್ಕೆ ಏರಿದ. ಹಲ್ಲೆಲೂಯಾ. ನೀನು ಕೊಡುವಂತ ಒಂದು ಕನಸಿನ ವರ, ದೇವರು ಕೊಡುತ್ತ ವರವನ್ನು ಉಪಯೋಗಿಸಿ ದೇವರ ಸೇವೆಯನ್ನು ಮಾಡೋದಾದರೆ, ದೇವರ ವರವನ್ನು ಉಪಯೋಗಿಸಿ ದೇವರಿಗಾಗಿ ದೇವರ ಸಮ್ಮುಖದಲ್ಲಿ ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡೋದಾದ್ರೆಗಿನ ನೋಡ್ತೇವೆ, ನೀನು ಅವರ ರಹಸ್ಯ ತಿಳಿಸೋದ್ರಾಗಿನ ದೇವರು ಮಹಿಮೆ ಅಂತಾನ, ನೀನು ಕೂಡ ಅಲ್ಲಿ ಮಹಿಮೆ ಅಂತೀಯ, ನೀನು ಕೂಡ ಅದು ಉನ್ನತ ಸ್ಥಾನಕ್ಕೆ ನೀನು ಏಲ್ಪಡ್ತೀಯ. ಒಬ್ಬ ನೋಡ್ತೇವೆ ಸೆರೆಮನೆಯಲ್ಲಿರುವಂಥ ವ್ಯಕ್ತಿ ದಾನಿಯೇಲ. ನಾನು ಎಲ್ಲಿದ್ದಾನೆ? ಸೆರೆಮನೆಯಲ್ಲಿರುವಂಥ ವ್ಯಕ್ತಿ, ಸೆರೆಮನೆಯಲ್ಲಿದ್ದಾನೆ. ಒಬ್ಬರಿಗೆ ಹೇಳ್ದ ದಾನಿಯೇಲ, ನಿನಗೆ ಹಂಗಾಗ್ತದೆ ಎಂಬುದಾಗಿ. ಹಂಗೆ ಆಯ್ತು. ಯೋಸೇಫನು ಕೂಡ ಹೇಳ್ದ. ನೋಡ್ತೇವೆ ಯೋಸೇಫ ದಾನಿಯೇಲ ಆದಿಕಾಂಡದಲ್ಲಿ ನೋಡ್ತೇವೆ, ಯೋಸೇಫ ಇಬ್ಬರಿಗೆ ಕನಸುಗಳು ಹೇಳ್ದ, ಒಬ್ಬನ ಸಾಯಿಸ್ತಾರ, ಒಬ್ಬನ ದೊಡ್ಡ ಸ್ಥಿತಿ ಮಾಡ್ತಾ ಅಂತ ಹೇಳ್ದ. ಏನಾಯ್ತು? ಆ ವರವಂತ ವ್ಯಕ್ತಿ ವರವನ್ನು ಉಪಯೋಗ ಮಾಡುವಾಗ ಖಂಡಿತ ಹಾಗೆಯೇ ಆಯ್ತು. ಒಬ್ಬನ ಏನಾದ, ನೀನೇ ಸಾಯಿಸಿದ್ರು, ಒಬ್ಬನೇ ಮಾಡಿದ್ರು, ಬಿಚ್ಚಿ ಅವನ ಒಂದು ಉನ್ನತ ಸ್ಥಾನಕ್ಕೆ ಇರಿಸಿದ್ರು. ಅವಾಗ ಯೋಸೇಫ ಅಂತನ, ನೀನು ಉನ್ನತವಾಗಿ ಹೋದ ನನಗೆ ಜ್ಞಾಪಕ ಮಾಡಿಕೊ. ಪಟಿಫರನಿಗೆ ಕನಸು ಬಿದ್ದಾಗ ಅವಾಗ ಜ್ಞಾಪಕ ಮಾಡ್ಕೊಳ್ತಾನ, ಅಯ್ಯೋ ಯಾವನೋ ಬಿದ್ದಲ್ಲ, ನಾನು ಕನಸ್ತೀನಿ ಅರ್ಥ ಹೇಳೋದಲ್ಲ, ಕರ್ಕೊಂಡ್ಬರ್ಬೇಕೆಂಬುದಾಗಿ ನೋಡ್ತೇವೆ. ಯೋಸೇಫ ಕರ್ಕೊಂಡು ಬಂದಾಗ ಯೋಸೇಫ ಕನಸಿನ ಅರ್ಥ ಹೇಳುವಾಗ ನೋಡ್ತೇವೆ ಅವನಿಗಂತ ಉನ್ನತವಾಗಿ ಮಂತ್ರಿ ಆಗ್ಬಿಟ್ಟ ಯೋಸೇಫ. ದೇವರು ನಿನಗೆ ನನಗೆ ಕೊಡ್ಲಿಕ್ಕೆ ಇರುವಂಥ ಈ ಒಂದು 3 ವಾರಗಳ ಒಂದು ಥೀಮಲ್ಲಿ, 3 ವಾರಗಳ ಈ ಅಂಶದಲ್ಲಿ ದೇವರು ಏನು ಗೊತ್ತಾ, ನಾವು ಅನ್ಯ ಜನರಿಗೆ ಸತ್ಯಾರ್ಥವನ್ನು ಗುಡಾರ್ಥವನ್ನು ತಿಳಿಸುವಂತ ಮಕ್ಕಳಾಗಿ ನಾವು ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಆಶೆ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಪ್ಪ ಈ ಕನಸಿನ ಬಗ್ಗೆ ಹೇಳ್ತಾ ಇದ್ದಾನ? ನನಗೇನು ಪ್ರಯೋಜನ ಅನ್ಕೋತಿರ್ಬೋದು. ಈ ಕನಸುಗಳ ಅರ್ಥವನ್ನು ನೀನು ಬಿಚ್ಚಿಡುವುದಾದ್ರೆಗಿನ ನೋಡ್ತೇವೆ ದೇವರು ನಿನ್ನ ಮುಂದೆ ಮಹಿಮೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಅನ್ಯರ ಮುಂದೆ ನಿನ್ನ ಕೊಂಬು ಯಾವಾಗ ಎತ್ತಲ್ಪಡ್ತದೆ ಹೊರತು ನಿನ್ನ ಕೊಂಬು ಯಾವಾಗ ಬಗ್ಗಲ್ಲ. ಇವತ್ತು ಕೂಡ ನಾಚಿಕಡೆ ಕೆಲಸ ಮಾಡಕ್ ಹೋಗ್ಬೇಡ. ಇವತ್ತು ಕೂಡ ನೀನು ಇವತ್ತು ದೇವ್ರ ಅವಮಾನ ಒಂದು ಕೆಲಸ ಮಾಡಕ್ ಹೋಗ್ಬೇಡ. ಅನೇಕ ಜನ ನೋಡ್ತೇವೆ ಕ್ರೈಸ್ತರುಗಳು ಇವತ್ತು, ದೇವರೇ ಅಪ್ಪ ಅರ್ಥ ನನ್ನ ಮನೇಲಿ ಈ ಕಷ್ಟ ಆಗಿ ಬಂತು, ನನ್ನ ಮನೇಲಿ ಈ ಕಣ್ಣೀರು ಯಾಕೆ ಬಂತಪ್ಪ, ನನ್ನ ಮನೇಲಿ ಯಾಕೆ ಈ ಸಮಸ್ಯೆ ಎಂಬುದಾಗಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಂಗಿಲ್ಲ ರೀ. ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಂಗಿಲ್ಲ. ಅವ್ರೇ ಮಾಡಿದ್ರು ಗೊತ್ತಾ, ಅಯ್ಯೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಕಪ್ಪಲ್ ಸಾಮಿತಾಗ ಹೋಗೋಣ, ಮತ್ತೆ ಎಲ್ಲಿಗೆ ಹೋಗೋಣ, ಕೊಲ್ಬದ್ರಿಗೆ ಹೋಗೋಣ, ಮತ್ತೆ ಎಲ್ಲಿಗೆ ಹೋಗೋಣ, ಹೆಚ್ಚು ಕಮ್ಮಿ ಆದ್ರೆ ಬೇರೆ ಊರಿಗೆ ಹೋಗೋಣ. ಏಸಪ್ಪನ ಪಾದ ಹಿಡ್ಕೊಂಡು ಕುಂತಿರಗನ ನಿನ್ನ ಮನೆಯಲ್ಲಿ ಕಷ್ಟಕ್ಕೆ, ನಿನ್ನ ಸಂತಾನದಲ್ಲಿ ಕಷ್ಟಕ್ಕೆ, ನಿನ್ನ ಮನೆಯಲ್ಲಿರುವಂಥ ಬಾಧೆಗೆ ಏನು ಸೂಚನೆ ಎಂಬುದಾಗಿ ದೇವ್ರು ತೋರಿಸ್ಕೊಡ್ತಾನ. ಆ ರೂಪದಲ್ಲಿ ನೀನು ಬದಲಾವಣೆ ಮಾಡೋದಾದ್ರಗನ, ಬದಲಾವಣೆ ಆಗೋದಾದ್ರಗನ ನೀನು ಅಲ್ಲಿ ಅಭಿವೃದ್ಧಿವಂತಿಯ, ದೇವರಲ್ಲಿ ಮಹಿಮೆ ಆಗ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು ಏನಾಗಿರ್ಬೇಕು ಗೊತ್ತಾ, ಕನಸು ಕಾಣುವಂತರಾಗಿರ್ಬೇಕು. ಕನಸುಗಳ ಒಂದು ವರವನ್ನು ಹೊಂದಿಕೊಳ್ಳಬೇಕು. ಕನಸುಗಳನ್ನು ವಿವರಿಸುವ ವರ, ಕನಸುಗಳನ್ನು ನೋಡುತ್ತೇವೆ, ಅದನ್ನು ನೋಡುತ್ತೇವೆ, ಅದರ ಮೂಲಕ ದೇವರನ್ನು ಮಯಪಡಿಸಿದ ವರ ನಾವು ಹೊಂದಿಕೊಳ್ಳಬೇಕು ಪ್ರಿಯ. ಇಂಥ ಒಂದು ಸಂದೇಶ ಅನೇಕರು ಕೆಲವು ಜನಕ್ಕೆ ಬೇಡವಾಗ್ತತ್ತ. ಕೆಲವು ಜನ ಇಷ್ಟಪಡಂಗಿಲ್ಲ, ಏನೊಬ್ರು ಯಾವುದೋ ಸ್ವಸ್ಥ ಬಗ್ಗೆ ಬೇಕು, ಅದು ಬೇಕು. ಆಳವಾದ ವಾಕ್ಯ ಕಳೆಯುವಾಗಲೇ ನಿಜವಾದ ಸ್ಥಿರವಾದ ಬುನಾದಿ ಆ ಒಂದು ಕಂಬಗಳಾಗಿರ್ಲಿಕ್ಕೆ ಆಳವಾದ ವಚನ. ದಾನಿಯೇಲ ಏನು ಮಾಡೋದು ಗೊತ್ತಾ, ಆ ವರವನ್ನು ತಿಳ್ಕೊಳ್ಬೇಕೆಂಬುದಾಗಿ ದೇವರ ಪಾದದಲ್ಲಿ ಹೋದ. ದೇವರೇ ಅಪ್ಪ, ನೆಬೂಕದ್ನೆಚ್ಚರನಿಗೆ ಮಾತಾಡಿದೆ ಸ್ವಾಮಿ, ಕನಸು ಕೊಟ್ಟಿದ್ದೀಯಾ, ಆ ಕನಸು ನನಗೆ ಅದರ ಅರ್ಥ ತಿಳಿಲಿಕ್ಕೆ ನನಗೆ ಸಹಾಯ ಮಾಡಪ್ಪ. ಆ ಕನಸು ನನಗೆ ಕೊಡೋದು ಕೇಳಿಲ್ಲ ಅವನು, ಕನಸು ನನಗೆ ಕೊಡೋದು ಕೇಳ್ದ, ಕನಸಿನ ಅರ್ಥವನ್ನು ಹೇಳಲಿಕ್ಕೆ ನನಗೆ ಧೈರ್ಯ ಕೊಡು, ಅದನ್ನು ತೋರಿಸು, ಏನು ಕನಸು ಅದು ಅರ್ಥ ಏನಂದಾಗಿ. ಅಲ್ಲಿ ಹೋಗಿ ಅವನು ನೆಬೂಕದ್ನೆಚ್ಚರನಿಗೆ ಹೋಗಿ ದಾನಿಯೇಲ ಹೇಳುವಾಗ ನೋಡ್ತೇವೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ದೇವರೇ ದೇವರು ಎಂದಾಗಿ.
ಇನ್ನೊಂದು ಕನಸು ನೋಡೋಣ ಈ ಸಮಯದಲ್ಲಿ. 3ನೇ ಅಧ್ಯಾಯ, ಸರಿ 4ನೇ ಅಧ್ಯಾಯ 5ರಿಂದ 18ರವರೆಗೆ, 5ರಿಂದ 10ರವರೆಗೆ ಹೋದ್ರಿ ಯಾರನ್ನ? ದಾನಿಯೇಲ ಬರೆದ ಪುಸ್ತಕ 4ನೇ ಅಧ್ಯಾಯ 5ರಿಂದ 10ರವರೆಗೆ. ಹ್ಮ್ ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತತ್ತ, ಇಲ್ಲಿ ಮತ್ತೆ 4ನೇ ಅಧ್ಯಾಯ 4ನೇ ವಚನ ಹೇಳ್ತದ, ನೆಬೂಕದ್ನೆಚ್ಚರನು ನಾನು ನನ್ನ ಆಲಯದಲ್ಲಿ ಹಾಯಾಗಿದ್ದೆನು, ಹೌದು ನನ್ನ ಅರಮನೆಯಲ್ಲಿ ಸೊಂಪಾಗಿದ್ದೆನು, ಈಗಲೂ ನನ್ನನ್ನು ಹೆದರಿಸುವ ಒಂದು ಕನಸನ್ನು ಕಂಡೆನು. ಮತ್ತೊಂದು ಕನಸು ಕಾಣ್ತದಾನೆ. ಯಾರು? ನೆಬೂಕದ್ನೆಚ್ಚರ. ಕನಸುಗಳ ಪುಸ್ತಕ ಇದು. ದಾನಿಯೇಲ ಪುಸ್ತಕ ಕನಸುಗಳ ಪುಸ್ತಕ, ಕನಸುಗಳನ್ನು ತುಂಬಿದೆ. ನೋಡ್ತೇವೆ, ನೆಬೂಕದ್ನೆಚ್ಚರ ಮತ್ತೊಂದು ಕನಸು ಕಾಣ್ತದಾನ. ಕನಸು ಕಂಡು ಮತ್ತೆ ಎಲ್ಲ ಕರ್ತದಾನ, ಬರ್ರಿ ಮತ್ತೆ ಕನಸು ಬಿದ್ದತ್ತ, ಬರ್ರಿ 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 ಬರ್ರಿ. ಜೋಯಿಸರು ಪಂಡಿತರು ಎಲ್ಲರನ್ನ ಕೇಳುವಾಗ ಯಾರು ಆ ಕನಸಿನ ಅರ್ಥವನ್ನು ವಿವರಿಸಲಾರದೆ ಯಾರ ಕೈಯಿಂದ ಆಗ್ಲಿಲ್ಲ. ಮತ್ತೆ ನೋಡ್ತೇವೆ ವಾಕ್ಯದಲ್ಲಿ ಬರಬಿಡಿದೆ 8ನೇ ವಚನದಲ್ಲಿ ನೋಡ್ತೇವೆ, ನನ್ನ ದೇವರ ಹೆಸರು ಸೇರಿಸಿರುವ ಬೆಲ್ತೇಲನೆಂಬ ಅಡ್ಡ ಹೆಸರನ್ನ ಹೊಂದಿರುವ ಪರಿಶುದ್ಧ ದೇವರುಗಳ ಆತ್ಮವುಳ್ಳವನು ಆದ ದಾನಿಯೇಲನನ್ನು ಕಟ್ಟ ಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವನಿಗೆ ಹೀಗೆ ತಿಳಿಸಿದನು. ಯಾರು ಬರೋವರೆಗೆ ಕನಸಿನ ಅರ್ಥ ಗೊತ್ತಾಗಲಿಲ್ಲ. ದಾನಿಯೇಲ ಬರೋವರೆಗೆ ಎಲ್ಲರಿಗೂ ಹೇಳ್ದ, ಕನಸು ಅರ್ಥ ಹೇಳ್ರಪ್ಪ, ಕನಸು ಕಂಡಿದ್ದೇನೆ, ಬಹಳ ಭಯಂಕರ ಐತೆ, ಏನೈತೆ ಕನಸಿನಲ್ಲಿ ನನಗೇನೋ ಗೊತ್ತಾಗ್ತಾ ಇಲ್ಲ. ಯಾರು ಕೂಡ ಕನಸು ಅರ್ಥ ಹೇಳಕ್ಕಾಗಲ್ಲ. ಒಬ್ಬ ಪ್ರಾರ್ಥನೆ ವೀರನು ಮಾತ್ರವೇ ಆ ಕನಸಿನ ಅರ್ಥವನ್ನು ತಿಳಿಸಲಿಕ್ಕೆ ಸಾಧ್ಯ ಆಯಿತು. ಹಲ್ಲೆಲೂಯಾ. ಕನಸಿನ ಅರ್ಥ ತಿಳಿಸಲಿಕ್ಕೆ ಸಾಧ್ಯ. ಇವತ್ತು ನೀನು ಆ ಒಬ್ಬ ಪ್ರಾರ್ಥನೆ ವೀರನಾಗಿ ನೀನು ಬೆಳೆದರೆಗಿನ ನೀನು ಕನಸುಗಳ ಅರ್ಥಗಳನ್ನು ಜನರಿಗೆ ಪ್ರವಚನ ರೂಪದಲ್ಲಿ ಬೋಧಿಸ್ತೀಯ, ಪ್ರವಚನಾತ್ಮಕವಾಗಿ ಬೋಧಿಸ್ತೀಯ, ಪ್ರವಚನಾತ್ಮಕವಾಗಿ. ನಿನ್ನೆ ದಿನ ನಾವು ಒಂದು ಪ್ರಾಂತಕ್ಕೆ ಹೋಗಿದ್ದೆವು, ಕುರುಗೋಡು ಪ್ರಾಂತದಲ್ಲಿ. ಆ ಸಮಯದಲ್ಲಿ ದೈವ ಸೇವಕರುಗಳು, ಅವರು ಹಿರಿಯ ದೈವ ಸೇವಕರುಗಳು, ಅವರು ಮಾತಾಡುವಾಗ ಪ್ರವಚನಗಳು ಹೇಳ್ತಿರುವಾಗ ನೋಡ್ತೇವೆ, ಅಷ್ಟು ಖುಷಿಯಾಗಿ ಹೇಳ್ತದೆ. ಪ್ರೇರೆ ಪ್ರವಚನಾತ್ಮಕವಾಗಿ ದಾನಿಯೇಲನು ಮಾತಾಡುವಾಗ ನೆಬೂಕದ್ನೆಚ್ಚರ ಸ್ವೀಕಾರ ಮಾಡಿದ. ನೀನು ಇನ್ನೊಬ್ಬರ ಕನಸಿನ, ಇನ್ನೊಬ್ಬರ ಭವಿಷ್ಯತ್ತಿನ, ಇನ್ನೊಬ್ಬರ ಒಂದು ವಿಷಯಗಳು ತಿಳಿಸಬೇಕಂದ್ರೆ ಮೊದಲು ನಿನ್ನನ್ನು ನಿನ್ನ ದೇವ್ರಿಗೆ ಒಪ್ಪಿಸಿಕೊಡು. ಇವತ್ತು ನೋಡ್ತೇವೆ 21 ಕನಸುಗಳು ಬೈಬಲ್ ಇದೆಯಲ್ಲ, 22ನೇ ಕನಸು ನೀನು ಆಗ್ತೀಯ, ಕನಸಿನ ವ್ಯಕ್ತಿ ನೀನು ಆಗ್ತೀಯ. ಕನಸಿನ ವ್ಯಕ್ತಿ ಯಾವ ಕನಸುಗಳು ದೇವ್ರು ತೋರಿಸ್ತಾನೋ ಆ ಕನಸುಗಳು ಅದು ನೆರವೇರದೆ ದೇವ್ರು ಬಿಡಂಗಿಲ್ಲ ರೀ. ಈ ಕಾರ್ಗನ ಮುಂಚೆ ಒಂದು ಕಾರ್ ಇತ್ತು, ಒಂದು ಓಮ್ನಿ ಕಾರ್ ಇತ್ತು, ಬಿಳಿ ಕಾರ್. ಈ ಕಾರ್ಗನ ಮುಂಚೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಒಂದು ದಿವಸ ಬೆಳಿಗ್ಗೆ ನನ್ನ ಪ್ರಾರ್ಥನೆ ಮುಗಿದ್ಕೊಂಡು ನಾನು ಮಲಗಿದ್ದೇನೆ. ಪ್ರಾರ್ಥನೆ ಆದ ನಂತರ ಮಲಗಿದ್ದೇನೆ. ಕೆಲವ್ರಿಗೆ ಗೊತ್ತಾಗಲ್ಲ ನಾನು ಪ್ರಾರ್ಥನೆ ಮಾಡ್ತಿರೋದು ಗೊತ್ತಾಗಲ್ಲ. ಪ್ರಾರ್ಥನೆ ಮುಗಿಸ್ಕೊಂಡು ಮಲಗಿದಾಗ ಕನಸು ಬಿದ್ದತೆ. ಹೆಂಗೆ ತಕ್ಕ ಗೊತ್ತಾ? ಒಬ್ಬ ವ್ಯಕ್ತಿ ಕಾರ್ ತಂದು ಮನೆ ಹತ್ರ ಬಿಟ್ಟ. ನಾನು ಅವನು ಕನಸು ಮಲಗಿದ್ದೇನೆ ಒಂದು ಗಂಟೆ. ಆ ಕಾರ್ ಬಂತು, ಕಾರಲ್ಲಿ ಕೂತ್ಕೊಂಡಿದ್ದೀವಿ, ಕಾರಲ್ಲಿ ಪ್ರಯಾಣ ಮಾಡ್ತಿದ್ದಂಗೆ ನನ್ನ ಕನಸ್ಕೊಂಡು ಆದಮೇಲೆ ನಾನು ಪ್ರಾರ್ಥಿಸ್ತಾ ಇದ್ದೆ. ಅದಕ್ಕೆ ಮುಂಚೆ ಇರುವಂಥ ಕಾರ್ ಏನು ಮಾರ್ಬಿಟ್ಟಿದ್ದೀವಿ. ನನಗೆ ಅನ್ಸುತ್ತಾ ಆ ಕಾರ್ ಮಾರಿ ಒಂದು 6 ತಿಂಗಳು 8 ತಿಂಗಳು ಕಾರ್ ಐತಿಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವಾಗ ದೇವ್ರ ಸಮೇತ ಪ್ರಾರ್ಥಿಸ್ತದೆ, ದೇವ್ರೇ ಒಂದು ಕಾರ್ ಕೊಡಪ್ಪ, ಒಂದು ಚಿಕ್ಕ ಕಾರ್, ನನ್ನ ಕೈಯಿಂದ ಆಗಲ್ಲ ಸ್ವಾಮಿ, ದೇವ್ರೇ
ಟೀಮಾಗಿ ಹೋಗ್ಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ ಸ್ವಾಮಿ, ಸಹಾಯ ಮಾಡು ಪ್ರಾರ್ಥಿಸುವಾಗ ನೋಡ್ತೇವೆ ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಪ್ರಾರ್ಥನೆ ಮುಗಿಸ್ಕೊಂಡು ನಾನು ಎದ್ದ ನಂತರ ಕನಸು ಕಂಡೆ. ಕನಸಾದ ನಂತರ ನಾನು ಹೊರಗಡೆ ತೊಟ್ಲಲ್ಲಿ ಕೂತ್ಕೊಂಡಿದ್ದೆ. ಬೆಳಿಗ್ಗೆ ತೊಟ್ಲು ಕೆಳಗಿತ್ತು, ಕೂತ್ಕೊಂಡು ನಾನು ಬೈಬಲ್ ಓದ್ತಾ ಇದ್ದೇನೆ. ಬೈಬಲ್ ಓದ್ತಾ ಅಂತ ಸಮಯದಲ್ಲಿ ಒಂದು ಫೋನ್ ಕಾಲ್ ಬಂತು. ಒಬ್ಬ ವ್ಯಕ್ತಿ ಕೇಳ್ದ, ಅಣ್ಣ ನಿಂದು ಒಂದು ಕಾರ್ ಐತೆ, ಒಮ್ನೆ ಕಾರ್ ನೋಡಿಯಾ ನೀನು ಅಂತಂದಾಗ, ನೋಡಿನಿ ಅಣ್ಣ, ನನ್ನ ಕಾರ್ ಎಷ್ಟಕ್ಕೆ ಹೋಗ್ಬೋದು ಅಂತ ನಾನು ಕೇಳಿದೆ. ನಿನ್ನ ಕಾರ್ ಮಾಡಲ್ ಏನಪ್ಪ, ನಿನ್ನ ಕಾರ್ ವಯಸ್ಸು ಎಷ್ಟಾಗಿದೆ ಅದರದ್ದು ಅಂತ ಕೇಳುವಾಗ ಆ ಥರದ, ಅಣ್ಣ ನನ್ನ ಕಾರು 2003 ಮಾಡಲು ಓಮ್ನಿ ಕಾರು. ಸರಿ, ನಾನು ಅಂದೆ, ನೋಡಪ್ಪ ಒಂದು 30,000 ರಿಂದ 35,000 ಹೋಗ್ಬೋದು, ಅಷ್ಟರ ಒಳಗೆ ಅದಕ್ಕಂತ ಜಾಸ್ತಿ ಹೋಗಲ್ಲ ಕಾರ್. ಅದ್ರ FC ಐತಾ, ಅದೆಲ್ಲ ಇನ್ಸೂರೆನ್ಸ್ ಐತೆ ಅಂತ ಕೇಳುವಾಗ, ಅಣ್ಣ ಏನಿಲ್ಲ, ಕಾರು ಲ್ಯಾಪ್ಸ್ ಆಗಿದೆ ಕಾರ್ ಅಂತಂದಾಗ, ಸರಿ ಬಿಡು ಅಣ್ಣ ಆಯಿತು ಅಂತಂದು ಇಟ್ಟುಬಿಟ್ಟ. ಇಟ್ಟುಬಿಟ್ಟ ಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ನನಗೆ ಮತ್ತೆ ಫೋನ್ ಮಾಡಿ ನನಗೆ ಕೇಳ್ದ, ಅಣ್ಣ ನಿಂತ ಏನಾದರೂ ಅಮೌಂಟ್ ಐತಾ ಅಂತ ಕೇಳ್ದ. ಯಾಕಂದರೆ ಆ ವ್ಯಕ್ತಿ ನನಗೆ ಭಾಳಷ್ಟು ಕೆಲವು ಸಾರಿ ಅಪಾಯ, ಒಂದು ಆರ್ಥಿಕ ಸ್ಥಿತಿಯಲ್ಲಿ ಬಲಹೀನನಾಗಿದ್ದಾಗ ಆ ವ್ಯಕ್ತಿ ಒಂದು ಬಹಳ ಪ್ರಮುಖವಾದ ಸಮಯದಲ್ಲಿ ಅಂತ ನನಗೆ ಸಹಾಯ ಮಾಡಿದೆ. ನನ್ನ ಕೈ ಚಾಚಿಲ್ಲ, ಹೋಗಿ ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಒಂದು ಸ್ಥಳದಲ್ಲಿ ಕೂತ್ಕೊಂಡಿದ್ದೆ. ಮನೇಲಿ ಗ್ಯಾಸ್ ಇಲ್ಲ, ಕಟ್ಟೋಕೆ ಹಣ ಇಲ್ಲ, ಅಡಿಗೆ ಮಾಡಲಿಕ್ಕೆ ಮನೇಲಿ ರೇಷನ್ ಇಲ್ಲ ಎಂಬುದಾಗಿ ಮನೆಯಲ್ಲಿ ಸ್ವಲ್ಪ ಗಲಿಬಿಲಿ ಹಾಕಿಬಿಟ್ಟು ನಾನು ಹೋಗಿಬಿಟ್ಟು ಏನು ಮಾಡಿ ಗೊತ್ತಾ, ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥಿಸ್ಕೊಂಡು ಒಂದು ಜಾಗದಲ್ಲಿ ಎಲ್ಲೋ ಅಂತ ಕೂತ್ಕೊಂಡಿದ್ದ ಸಮಯದಲ್ಲಿ ಆ ವ್ಯಕ್ತಿನ ಮುಂದೆನೇ ಹೋಗ್ತಾ ನನ್ನ ನೋಡಿ ನಿಂತ್ಕೊಂಡು ಅಣ್ಣ ಪ್ರೇಸ್ ಅಣ್ಣ ಚೆನ್ನಾಗಿದ್ದೀನಪ್ಪ ಏನಂತಂದಾಗ, ಆರಾಮಿದೆ, ಏನಣ್ಣ ಹಿಂಗೈದಿ ಅಂತಂದಾಗ, ಏನಿಲ್ಲ ಚೆನ್ನಾಗಿದೆ. ಇಲ್ಲ ಏನೋ ನನಗೆ ಏನೋ ಅನ್ಸುತ್ತೆ, ನನ್ನ ಮುಖದಲ್ಲಿ ಸ್ವಲ್ಪ ಭಾವನೆ ಚೇಂಜ್. ಏನಿಲ್ಲಪ್ಪ, ಇಲ್ಲ ಅಣ್ಣ ಏನು ನಿಜ ಅಂದ್ರೆ ಹೇಳ, ಇಲ್ಲ ಮನೇಲಿ ಗ್ಯಾಸ್ ಇಲ್ಲ, ಒಂದು ಅರ್ಜೆಂಟು ಒಂದು 3,000 ರೂಪಾಯಿ ದುಡ್ಡು ಬೇಕಾಗತ್ತಾ. ನಾ ಅಷ್ಟೇನ, ಏನನ್ನ ಒಂದು 10 ನಿಮಿಷ ಇಲ್ಲಿ ನಿಂತ್ಕೊ, ನೀನು ಇಲ್ಲಿದೆಯಲ್ಲ ಅಲ್ಲೇ ನಿಂತ್ಕೊ, ನಾನು ಬರ್ತೀನಿ ಎಂಬುದಾಗಿ. ನೀನು ನಂತರಲ್ಲಿ ಗೊತ್ತಿಲ್ಲ, ಸೀದಾ ಆತನ ಮನೆಗೆ ಹೋಗಿ ತುಂಬಿದ ಸಿಲಿಂಡರ್ ತಗೊಂಬಂದು 3,000 ರೂಪಾಯಿ ದುಡ್ಡು ತಗೊಂಬಂದು ನನ್ನ ಕೈಯಲ್ಲಿಟ್ಟು, ಅಣ್ಣ ನೀನು ಇದ್ದಾಗ ಕೊಡೋಗು, ಸಿಲಿಂಡರ್ ಮಾತ್ರ ಖಾಲಿ ಆಗಿದ್ದರೆ ನನಗೆ ಫೋನ್ ಮಾಡಿ ನಾನು ತಗೊಂಡು ಹೋಗ್ತೀನಿ, ಅಥವಾ ನಾನು ತಂದು ಕೊಡು ಎಂಬುದಾಗಿ ಆತ ಹೇಳಿ ಆತ ಹೋಗಿದ್ದ. ಆ ವ್ಯಕ್ತಿ ಕೆಲವು ಸಾರಿ ಸಲಹೆಗಳು ಕೇಳ್ತಿದ್ದ. ಯಾಕಂದರೆ ಅವ್ರ ಅತ್ತೆಯವರೆಲ್ಲ ನನಗೆ ಕೇಳ್ತಿರುವ ಸಮಯದಲ್ಲಿ ಅವರು ಹೇಳ್ತಿದ್ರು, ದೇವ್ರು ಸ್ತೋತ್ರ, ಅವ್ರು ಹೇಳ್ತಿದ್ರು, ಸರ್ ನೀನು ಏನೇ ಪ್ರವಚನ ಹೇಳು ದೇವ್ರು ನೆರವೇರಿಸ್ತಾರೆ ನಮ್ಮ ಜೀವಿತದಲ್ಲಿ, ಅನೇಕ ಅದ್ಭುತಗಳಾಗಿವೆ ಎಂಬುದಾಗಿ ಅವರು ಅವ್ರ ಅತ್ತೆ ಹಾಗೆ ಹೇಳ್ತಿರೋ ಮುಖಾಂತರ ಈ ಅಳಿಯನಿಗೆ ನಂಬಿಕೆ. ಆ ಸಮಯದಲ್ಲಿ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಕೇಳ್ದ, ಮತ್ತೆ ಕೇಳ್ದ, ಅಣ್ಣ ಒಂದು 5,000 ರೂಪಾಯಿ ಕೊಡೋಣ ಅಂತ. ನಾನು ಹೇಳಿದೆ, ಇರೋದು 5,000 ಅಭಿಮಾ, ನಾನು ಮತ್ತೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಸಮಸ್ಯೆ ಇದೆ, ಮತ್ತು ಅವ್ರಿಗೂ ಕೇಳೋ ಪರಿಸ್ಥಿತಿ ನನಗೆ ಆಗ್ತತ್ತ ಅಂತಂದಾಗ, ಇಲ್ಲ ನಾನು ನೀನು ಕೊಡು 5,000 ನನಗೆ ಬೇಕಾಗ್ತದೆ ಅಂತಗಿರೋದೇ 5,000 ಕೊಡು ಅಂದಾಗ ನಾನು ಪ್ರಾರ್ಥನೆ ಮಾಡ್ಕೊಂಡೆ, ದೇವರೇ ನಿನ್ನ ಚಿತ್ತ ಎಂಬುದಾಗಿ, ಆಯ್ತು ಭೀಮಾ ಕೊಡ್ತೀನಿ ಅಂದಾಗಿ ಹಣ ತಗೊಂಡು ಕೊಟ್ಟುಬಿಟ್ಟು ಒಂದು ಫಸ್ಟ್ ದಿನ ಕೊಟ್ಟುಬಿಟ್ಟೆ. ಸೆಕೆಂಡ್ ದಿನ ಬೆಳಿಗ್ಗೆ ಆತ ಫೋನ್ ಮಾಡಿ ಹೇಳ್ದ, ಅಣ್ಣ ಗಾಂಧಿನಗರಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಸ್ವಲ್ಪ ಮುಂದಕ್ಕೆ ನಾ ಒಂದು ಕಾರ್ ಐತೆ, ವೈಟ್ ಕಾರ್, ಓಮ್ನಿ ಕಾರ್ ನಿಂತ, ಹೋಗಿ ಡ್ರೈವಿಂಗ್ ಮಾಡ್ಕೊಂಬ, ಡ್ರೈವಿಂಗ್ ಚೆಕ್ ಮಾಡಿ ಗಾಡಿನ ಹೆಂಗೈತೆ ಅಂತ. ನಾನು ಅಂದೆ, ಯಾಕಂದ್ರೆ, ಇಲ್ಲ ನೀನು ಹೋಗ್ಬಾದ್ಮೇಲೆ ಅಂತರ ನಾನು ಅದು ಹೋದೆ. ಹೋದ ನಂತರ ಗಾಡಿ ಡ್ರೈವಿಂಗ್ ಚೆಕ್ ಮಾಡುವಾಗ ಶಿಲ್ಪ ಅಂತಿದ್ರೆ, ಬೇಡ ಕಾರ್ ಬೇಯಿಸಿಲ್ಲ. ನನಗೆ ಅನಿಸ್ತು, ಏನೋ ಬಿಡು ದೇವ್ರು ಕೊಟ್ಟಿದ್ದೆ, ರೇಟ್ ಮಾತಾಡಲಿಲ್ಲ, ಏನು ಮಾತಾಡಲಿಲ್ಲ, ಗೊತ್ತಿಲ್ಲ ನನಗೆ. ಸುಮ್ಮನೆ ಡ್ರೈವಿಂಗ್ ಚೆಕ್ ಮಾಡಿದೆ, ಫೋನ್ ಮಾಡಿ ಹೇಳಿದೆ, ಪರವಾಗಿಲ್ಲ ಭೀಮಾ ಅಂತ. ಪರವಾಗಿಲ್ಲಣ್ಣ, ಅಣ್ಣ ಇಷ್ಟು ಕೊಡ್ತೀನಿ ನೀನು ಅಂತ. ನಾನು ಅಂತಾಗ ಭೀಮಾ ನಂತಾಗಿರೋದೇ 5,000 ಕೊಟ್ಬಿಟ್ಟಿನಿ ನಿನಗೆ, ಮತ್ತು ನನಗೆ ದುಡ್ಡಿಲ್ಲ ಇವಾಗ. ಅಣ್ಣ ಒಂದು ಕೆಲಸ ಮಾಡು, ಇನ್ನೂ ಒಂದು 5,000 ಅಡ್ಜಸ್ಟ್ ಮಾಡಷ್ಟು ಸಾಕು ನನಗೆ, ಇನ್ನು 5,000 ಕೊಟ್ಬಿಡು, ಗಾಡಿ ನಿನ್ನ ಮನೆ ಮುಂದೆ ಬರ್ತದೆ. ನಾನು ಅದೇ ದುಡ್ಡಿಲ್ಲ ಭೀಮಾ ಅದೇ. ಅಣ್ಣ ಇವತ್ತಿಲ್ಲ ಬೇಡ, ಯಾಕೆ ಕಾರ್ ತೊಗೊಂಡೋಗ್ಬಿಡು ನೀನು, ಇವತ್ತೆಲ್ಲ ಬೇಡ, ನಾಳೆ ಸಾಯಂಕಾಲ ನಿನ್ಗೆ 5,000 ಕೊಡು ಅಂತ ಹೇಳಿದಾಗ ನಾನು ಅಂದೆ, ಟ್ರೈ ಮಾಡ್ತೀನಪ್ಪ, ನಂಬಿಕೆ ಇಟ್ಕೋಬೇಡ, ಬೇರೆ ಯಾರ ಬಂದೆ ಕೊಟ್ಟುಬಿಡು ಕಾರು. ಮನೆಗೆ ಬಂದೆ, ಕೂತ್ಕೊಂಡು ಪ್ರಾರ್ಥಿಸಿದೆ. ನಂತರ ಅವತ್ತು ರಾತ್ರಿ ಆಗೋಯ್ತು, ದುಡ್ಡು ಆಗಲಿಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಸಭೆಯ ವಿಶ್ವಾಸಿ ನಾಗೇಶ್ ಕೊಡಪಾಳ ನಾಗೇಶ್ ಒಂದು ದಿವಸ ನಮ್ಮ ಮನೆಗೆ ಬಂದ. ಅವತ್ತಿನ ದಿನ ಆ ವ್ಯಕ್ತಿ ಬಂದು ನಡೆದ ಘಟನೆ ಹೇಳ್ತಿದ್ದ, ಕಲ್ಪನೆ ಕಥೆ ಅಲ್ಲ. ಆ ಸಮಯದಲ್ಲಿ ಆ ವ್ಯಕ್ತಿ ಬಂದು ನಂತಾಗ ಮಾತಾಡ್ತಿದ್ದ, సార్ ఏం సార్ మీకు కొద్దిగా తెలిసలేదు సార్ మీకు ఏం నాగేష్ ఏమైంది సార్ నీతో కారు ఉంటే బాగుంటుంది సార్, నిజంగా నువ్వు కారులో వస్తే మాకు చాలా సంతోషం సార్, ఎక్కడున్నా కూడా నువ్వు బాగుంటాడు సార్, నువ్వు కారు తిరగాడాలి సార్. నువ్వు లేదు నాగేష, కారు వచ్చింది కానీ డబ్బులు లేవు,
ఎంత కావాలి సార్ నీకు? అర్జెంట్గా నాకు 5,000 కావాలి నా నాగేశ. ఇంతేనేం సార్? సార్ ఇప్పుడు నేను వ్యాపారంకి వచ్చినాను, 3 గంటలకి నాకు ఫోన్ చేయి, 3 గంటలకి నాకు ఫోన్ చెయ్యి, ಶೂಪರ್ ಬಸ್ ಸ್ಟ್ಯಾಂಡ್ಲಕ್ಕೆ ರಾನು ಅಂತೆ, ಶೂಪರ್ ಬಸ್ ಸ್ಟ್ಯಾಂಡ್ಲಕ್ಕೆ ರಾ ಅಂತಂತೆ. ಹೋದೆ, 5,000 ರೂಪಾಯಿ ಹಣವನ್ನು ಎಣಿಸಿಕೊಟ್ಟು ಹೇಳ್ದ, ಸಾರ್ ಅವಸರನಿಲ್ಲ, ಇಂತಾಗ ಇದ್ದಾಗ ಕೊಡು, ನಾನು ಅವಾಗ ಹೇಳ್ತೀನಿ, ಒಂದು 2-3 ತಿಂಗಳ ಮುಂಚೆ ಹೇಳ್ತೀನಿ, ಬೇಕಾದ್ರೆ ನಿನಗೆ ಒಂದು ದಿವಸ ಬೇಕಾಗಿಲ್ಲ, ನಾನು ಹೇಳಂಗಿಲ್ಲ ಅಂತಂದ. ಆ ದುಡ್ಡು ತಗೊಂಬಂದು ಮನೆ ಇಟ್ಕೊಂಡು ಇನ್ನೂ ಪ್ರಾರ್ಥನೆ, ದೇವರೇ ನಿನ್ನ ಚಿತ್ತ ಆಯ್ತಾ ಇಲ್ಲ ಬಯಲ್ಪಡಿಸು, ಚಿತ್ತ ಆಯ್ತಾ ಇಲ್ಲ ಬಯಲ್ಪಡಿಸು. ಆ ಸಮಯದಲ್ಲಿ ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ಅದೇ ವ್ಯಕ್ತಿ ಯಾರು ಕೊಡ್ಬೇಕಾಯ್ತಲ್ಲ ಅದೇ ವ್ಯಕ್ತಿ ಕಾರ್ ತಗೊಂಬಂದು ಸೀದಾ ನಮ್ಮ ಮನೆ ಮುಂದೆ ಚರ್ಚ್ ಮುಂದೆ ನಿಂದಿರಿಸಿ ಅದು ಬೇಗ ಕೊಟ್ಟು ಅದು ಹೇಳ್ದ, ಅಣ್ಣ ಈ ಕಾರು ಎಷ್ಟು ಕೊಡ್ತೇವೆ ಕೊಡು, ಸದ್ಯಕ್ಕೆ ನನಗೆ 5,000 ಕೊಡು, ನನಗೆ ಹೇಳ್ತೇವೆ, ನಾನು ಬೀಸು ದೋಣಿಯಿಂದ ಪಾರಾಗಬೇಕೆಂಬುದಾಗಿ ಕಾರ್ ಬೇಗ ಕೈ ಕೊಟ್ಟು 5,000 ತಗೊಂಡು ಹೋಗ್ಬಿಟ್ಟ. ದೇವ್ರ ಸಂಕಟದಲ್ಲಿ ಪ್ರಾರ್ಥಿಸದೆ ನೋಡ್ತೇವೆ, ವಾರದಲ್ಲಿ ಅದಕ್ಕೆ ಬೇಕಾದ 17,000 ರೂಪಾಯಿ ದೇವ್ರ ದುಡ್ಡಿದೆ, ಬರೀ 27,000 ರೂಪಾಯಿಗೆ ಕಾರ್ ಬಿಟ್ಟು ಹೋಗ್ಬಿಟ್ಟ. 27,000. ಹಲ್ಲೆಲೂಯ. ಕನಿಷ್ಠನ ರೂಪದಲ್ಲಿ ದೇವ್ರು ಮಾತಾಡ್ದ. ಆ ಕಾರಲ್ಲಿ ನಾವು ನೋಡ್ತೇವೆ, ಅನೇಕ ಕಡೆ ನಾವು ಸ್ವಾರ್ಥ ಸೇರಿ ಬಂದಿದ್ದೇವೆ, ಅನೇಕ ಕಡೆ ನಾವು ಪರಿಶುದ್ಧ ದೇವರ ಸೇವೆಯನ್ನು ಮಾಡಬೇಕು. ಕನಸಲ್ಲಿ ತೋರಿಸಿದ್ದು ನನಸಾಗಿ ಅದು ನೆರವೇರಿಸಿದ. ನೆಬೂಕದ್ನೆಚ್ಚರನಿಗೆ ಕನಸಲ್ಲಿ ತೋರಿಸಿದ್ದು ದೇವರು ನೆಬೂಕದ್ನೆಚ್ಚರ ಕಾಲದಲ್ಲಿ ಈಗ ಅದನ್ನು ನನಸಾಗಿ ತೋರಿಸಿದ. ಯಾವತ್ತೂ ಕೂಡ ನಾವು ಕನಸುಗಳು ಕಾಣ್ತರಾಗಿರ್ಬೇಕು. ಎಂತ ಗೊತ್ತಾ? ಪರಿಶುದ್ಧಾತ್ಮ ವರವನ್ನು ಹೊಂದಿಕೊಂಡು ಪರಿಶುದ್ಧಾತ್ಮನಲ್ಲಿ ನಾವು ಪ್ರಾರ್ಥಿಸುವಾಗ, ಪರಿಶುದ್ಧಾತ್ಮನಲ್ಲಿ ನಾವು ಕೇಳುವಾಗ, ದೇವರು ಮುಂದಿನ ಭವಿಷ್ಯದಲ್ಲಿ ನಿನ್ನ ಮನೆಯಲ್ಲಾಗಿರ್ಬೋದು, ನಿನ್ನ ಪಕ್ಕ ಮನೆಯಲ್ಲಾಗಿರ್ಬೋದು, ನಿನ್ನ ಎದುರು ಮನೆಯಲ್ಲಾಗಿರ್ಬೋದು, ನಿನ್ನ ಬಂಧು ಮಿತ್ರರಾಗಿರ್ಬೋದು, ದೇವರು ತೋರಿಸ್ತಾನೆ ಏನು ಮಾಡ್ಲಿಕ್ಕಿದ್ದಾನೆ. ಮಗನೇ ನೀನು ಮಾತನಾಡು. ದಾನಿಯೇಲ ಸಂಗಡ ಮಾತನಾಡದ, ಮಗನೇ ಹೇಳು ಅವನಿಗೆ. ಹೇಳೋದು ಬಂದಾಗ ಹೇಳುವಾಗ ನೋಡ್ತೇವೆ, ಅದೇ ನೆಬೂಕದ್ನೆಚ್ಚರನು ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ಅವನು ಅಳ್ತಾನ ಕೂತ್ಕೊಂಡು, ದಾನಿಯೇಲನೇ, ಪ್ರಾರ್ಥನೆ ವೀರನೇ, ಪರಾತ್ಮರನಾದ ದೇವರ ಸೇವಕನೇ, ನೀನು ಬದುಕಿದ್ದೀಯಾ ಅಂತ ಕೇಳಿದಾಗ ಅಂತಾನ, ಅರಸನೇ ಚಿರಂಜೀವಿ ಆಗಿರು, ನನಗೇನು ಆಗಿ. ಅದೇ ಅರಸನು ಅವನು ಕಾಪಾಡ್ತಾನೆ. ಕಾಪಾಡಿದ ಮೊದಲು ದೇವರು ಹೇಳಿದ ಅರಸ ಗೊತ್ತಾ? ದೇವರ ಅಭಿಷೇಕ ಹೊಂದಿದ ವ್ಯಕ್ತಿ, ದೇವರ ಮಹಿಮೆಯಿಂದ ತುಂಬಿದ ವ್ಯಕ್ತಿ. ಕನಸುಗಳು ಬಹಳ ಪ್ರಾಮುಖ್ಯ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕನಸುಗಳು ಪ್ರಾಮುಖ್ಯ. ನೋಡುತ್ತೇವೆ, ಕನಸಿನಿಂದ ಅವನು ದೊಡ್ಡ ಸ್ಥಿತಿಗೆ ಬಂದ, ಕನಸಿನಿಂದ ಅರ್ಥದಿಂದ ಅವನು ಏನಾದ್ರು ಗೊತ್ತಾ, ಉನ್ನತಕ್ಕೆ ಅವನು ಏರಿದ. ಮೂರನೇದಾಗಿ ಕೊನೆಯದಾಗಿ ನೋಡಿಕೊಂಡು ಮುಗಿಸ್ಬಿಡೋಣ. ಸಮಯದಲ್ಲಿ 7ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ. ಐದು ವಚನಗಳು. ಸಾಕು. ಇಲ್ಲಿ ನೋಡುತ್ತೇವೆ 4 ಜೀವಿಗಳ ಕನಸುಗಳು. 4 ಜೀವಿಯ ಕನಸು ದಾನಿಯೇಲ ಕಾಣ್ತಾ ಇದ್ದಾನೆ. 4 ಜೀವಿಯ ಕನಸು ದಾನಿಯೇಲ ಕಾಣ್ತಾ ಇದ್ದಾನೆ. ಆ ಕನಸಿನ ಅರ್ಥ ಯಾರಿಗೆ ತಿಳಿಸ್ತದನ್ನ ಇಲ್ಲಿ ನೋಡ್ತೇವೆ. 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಹೇಳ್ತದ, ಬೆಲ್ಯಾಚಾರನಿಗೆ ತಿಳಿಸ್ತದಾನೆ. ಬೆಲ್ಯಾಚಾರನಿಗೆ ಆ ಕನಸನ್ನು ತಿಳಿಸ್ತಾ ಇದ್ದಾನೆ.
ಅವನ ಕಾಲದಲ್ಲಿ ಆ ಕನಸು ಬಂತು. ದಾನಿಯೇಲನು ಕನಸುಗಳಂತ ಕಾಣಿದ ವ್ಯಕ್ತಿ. 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಲ್ಲೊಂದು ಕನಸು ದಾನಿಯೇಲ ಕಾಣ್ತಾನೆ. ದಾನಿಯೇಲನ ಕನಸುಗಳು ಎಂಬುದಾಗಿ ನಾವು ಅಲ್ಲಿ ಅಡ್ಡಿಗೆ ನೋಡ್ತೀವಿ. 12ನೇ ಅಧ್ಯಾಯದವರೆಗೆ ಬೇರೆ ನಾವು ಒಂದು ವಿಷಯನ ಕಲಿಬೇಕು. ನಾವು ಕನಸು ಕಾಣುವ ವ್ಯಕ್ತಿಗಳಾಗಿ ನಾವು ಈ ಲೋಕದಲ್ಲಿ ನಾವು ಮುಂದಕ್ಕೆ ಸಾಗಬೇಕು. ಯಾವಾಗ ಆ ಕನಸಿನ ಅರ್ಥವನ್ನು ನಾವು ತಿಳಿಸುವಂಥ ಶಕ್ತಿ ದೇವರು ಕೊಡ್ತಾನೋ ಅವಾಗ ನೋಡ್ತೇವೆ ಅವರಿಗೆ ತಿಳಿಸಲಿಕ್ಕೆ ನಾವು ಶಕ್ತಿ ಉಳ್ಳವರಾಗಿರ್ಬೇಕು. ಯಾರಿಗೆ ದೇವ್ರು ಕೊಡ್ತಾನೆ ಕನಸುಗಳು ಗೊತ್ತಾ? ಯಾರು ಆತ್ಮನ ವರವನ್ನು ಹೊಂದಿಕೊಂಡಿರ್ತಾರೋ, ಯಾರು ಪರಿಶುದ್ಧ ಆತ್ಮನ ಹೊಂದಿಕೊಂಡಿರ್ತಾರೋ, ಯಾರು ಆ ಪರಿಶುದ್ಧ ಆತ್ಮನಿಗಾಗಿ ದಾಹ ಉಳ್ಳವರಾಗಿರ್ತಾರೋ ಅವರಿಗೆ ಮಾತ್ರ ಸತ್ಯಾರ್ಥ ತಿಳಿಸುವಂಥ ವರ ದೇವರು ಕೊಡ್ತಾರೆ. ಸತ್ಯಾರ್ಥ ತಿಳಿಸುವಂಥ ವರ, ಮಹತ್ಕಾರಗಳನ್ನು ಮಾಡುವಂಥ ವರ, ಸೂಚಕಗಳನ್ನು ಮಾಡುವಂಥ ವರ, ಅನ್ಯ ಭಾಷೆವಂತ ವರ. ಇದೊಂದು ವರ ದೇವರು ಬಹುಮಾನಕರವಾಗಿ ನಮ್ಗೆ ಕೊಟ್ಟಿದ್ದಾನೆ. ಆದರೆ ಇವತ್ತು ನೀನು ಕೊಟ್ಟಂತ ವರ ಯಾವುದಾಗಿದೆ? ಕನಸುಗಳನ್ನು ಕಾಣುವಂಥ ವ್ಯಕ್ತಿಗಳಾಗಿ ನಾವಿರೋಣ. ಅದರ ಭವಿಷ್ಯತನ್ನು ವಿವರಿಸುವಂಥ ವರಾಗಿ, ಜ್ಞಾನವಾಕ್ಯ ಉಳ್ಳವರಾಗಿ, ಸತ್ಯಾರ್ಥ ತಿಳಿಸುವಂಥ ವ್ಯಕ್ತಿಗಳಾಗಿ ನಾವಿರೋಣ. ಸಮಯದಲ್ಲಿ ದೇವರು ಆ ವಿಧವಾಗಿ ನಮ್ಮನ್ನು ಬಲಪಡಿಸಲಿ. ಹಲ್ಲೆಲೂಯಾ. ವಿಧವಾಗಿ ದೇವರು ನಮ್ಗೆ ಕಟ್ಟುವಂಥವನಾಗಲಿ. ಕನಸುಗಳುಳ್ಳಂಥರಾಗಿರಿ. ನಾವು ಕನಸು ಉಳ್ಳವಂಥರಾಗಿರೋಣ. ಭವಿಷ್ಯತ್ತಿನ ಬಗ್ಗೆ ಕನಸುಗಳ ಉಳ್ಳವಂಥರಾಗಿ ನಾವು ಜೀವಿಸೋಣ. ಕನಸುಗಳನ್ನು ವಿವರಿಸುವಂಥ ವ್ಯಕ್ತಿಗಳಾಗಿ ನಾವು ಕರ್ತನ ಸೇವೆಯನ್ನು ಮಾಡುವಂಥರಾಗಿರೋಣ. ಅದರ ಮೂಲಕ ದೇವರು ಮಹಿಮೆ ಹೊಂದುವ ಜೀವಿತ ನಾವು ಜೀವಿಸುವಂಥರಾಗಿರೋಣ. ಅದನ್ನು ನಾವು ಈ ಲೋಕದಲ್ಲಿ ನಾವು ಮುಂದಕ್ಕೆ ಸಾಗಿಸುವಂಥರಾಗಿ. ಹಲ್ಲೆಲೂಯಾ. ದೇವರು ಕೇಳಿ, ದೇವರೇ ನನಗೆ ನಿನ್ನ ಒಂದು ಆತ್ಮನ ವರ ಅನುಗ್ರಹಿಸು ಸ್ವಾಮಿ, ಆತ್ಮನ ವರ ಅನುಗ್ರಹಿಸಪ್ಪ. ಕರ್ತನೆ, ನಾನು ಎಂಥ ವ್ಯಕ್ತಿಗಳ ಸಂಗ ಮಾತಾಡಬೇಕು, ಎಂಥ ವ್ಯಕ್ತಿಗಳ ಸಂಗ ನಾನು ಜೀವಿಸಬೇಕೆಂಬುದಾಗಿ ನಿನ್ನ ಕರ್ತನೆ ನಿನ್ನ ಒಂದು ಮಾತಿನ ಮೂಲಕ ನಾನು ದರ್ಶಿಸು ಎಂಬುದಾಗಿ ಕೇಳಿದಾಗ ದೇವರು ಖಂಡಿತ ದೇವರು ಸಹಾಯ ಮಾಡ್ತಾನೆ. ನಿನ್ನ ಕುಟುಂಬ ಹೇಗಿರ್ಲಿಕ್ಕಿದೆ, ನಿನ್ನ ಸಂತತಿ ಹೇಗಿರ್ಲಿಕ್ಕಿದೆ, ಇನ್ನೊಬ್ಬರು ನಿನ್ನ ಪಕ್ಕ ಮನೆಯವರು ಹೇಗಿರ್ಲಿಕ್ಕಿದ್ದಾರೆ, ನೀನು ಹೇಳುವಾಗ ಅವರ ಜೀವಿತದಲ್ಲಿ ಬದಲಾವಣೆಗಳು ಬರ್ತಾವೆ. ಬೇರೆ ಅಂತ ಕನಸುಗಳ ಮೂಲಕ ದೇವರು ಮಾತಾಡ್ತಾನೆ. ಅವು ಬರಬೇಕಾದ್ರೆ ನಾ ಆತ್ಮ ವರ ಒಳಗೆ ಮೋಶೆ ಸಂಗ ದೇವರು ಮಾತಾಡ್ತಾನೆ. ನಿಮ್ಮಲ್ಲಿ ಕೆಲವರಿಗೆ ನಾನು ಆ ವರ ಕೊಡ್ತೇನೆ, ನಿನಗೂ ಕೊಡ್ತೇನೆ, ಅವರಿಗೆ ಕೊಡ್ತೇನೆ ಎಂಬುದಾಗಿ ಅವ್ರು ಕೊಟ್ಟ ಆ ವರಗಳು ಅವರು ಹೊಂದಿಕೊಂಡ. ಇವತ್ತು ದೇವರ ಆತ್ಮನ ಆಸರೆ ಮಾಡಬೇಡ್ರಿ, ದೇವರ ಆತ್ಮನ ವರಗಳನ್ನ ಆಸರೆ ಮಾಡಬೇಡ್ರಿ. ಅದನ್ನು ಹೊಂದಿಕೊಂಡವರಾಗಿ ನಾವು ಅದಕ್ಕಾಗಿ ನಾವು ಅದಂತೆ ಒತ್ತುಕೊಂಡು ನಾವು ಜೀವಿಸೋಣ. ದೇವ್ರ ತನ್ನ ಮಹಿಮೆಯನ್ನು ತುಂಬಿಸಲಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.